ನಮಸ್ತೆ. ಶಾಸ್ತ್ರೀಯ, ವಿಶೇಷ ಸಂಗೀತ, ತಾಳವಾದ್ಯ, ನೃತ್ಯ ವಿಷಯಗಳ ಪರಿಷ್ಕೃತ ಪಠ್ಯವಸ್ತು. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪಠ್ಯವಸ್ತು. ಪ್ರಾಥಮಿಕ ಹಂತ ಜೂನಿಯರ್ ಶಾಸ್ತ್ರ ವಿಭಾಗ ಪತ್ರಿಕೆ. ಭಾರತೀಯ ಸಂಗೀತ ಪದ್ಧತಿಗಳು. ಮೊದಲನೆಯದು ಕರ್ನಾಟಕ ಮತ್ತು ಹಿಂದೂಸ್ಥಾನಿ ಪದ್ಧತಿಗಳ ಸಾಮ್ಯ ಮತ್ತು ವ್ಯತ್ಯಾಸಗಳ ಸಂಕ್ಷಿಪ್ತ ಪರಿಚಯ. ಎರಡನೆಯದು ಸಪ್ತಸ್ವರಗಳು, ಪ್ರಕೃತಿ, ವಿಕೃತಿ ಈ ಪಾರಿಭಾಷಿಕ ಶಬ್ದಗಳ ಸಂಕ್ಷಿಪ್ತ ವಿವರಣೆ. ಮೂರನೆಯದು ಸ್ಥಾಯಿ, ಮಂದ್ರಸ್ಥಾಯಿ, ಮಧ್ಯಸ್ಥಾಯಿ, ತಾರಸ್ಥಾಯಿ, ಆರೋಹಣ, ಅವರೋಹಣ, ಆಧಾರ ಶ್ರುತಿ. ನಾಲ್ಕನೆಯದು ರಾಗ, ಜನಕರಾಗ, ಜನ್ಯರಾಗ. ಜನ್ಯರಾಗದಲ್ಲಿ ಉಪಾಂಗರಾಗ, ಭಾಷಾಂಗರಾಗ, ವಕ್ರರಾಗ. ಐದನೆಯದು ರಾಗಲಕ್ಷಣ. ಈ ಕೆಳಕಂಡ ರಾಗಗಳ ಆರೋಹಣ, ಅವರೋಹಣ ಮತ್ತು ಅವುಗಳಲ್ಲಿನ ವಿಕೃತಿ ಸ್ವರಗಳ ವಿವರ. ಶಂಕರಾಭರಣ, ಹಂಸಧ್ವನಿ, ಕಲ್ಯಾಣಿ, ಮೋಹನ, ಅಭೋಗಿ, ವಸಂತ, ಕಾಂಭೋಜಿ, ಶ್ರೀರಾಗ, ಹಿಂದೋಳ, ಬಿಲಹರಿ, ಮಾಯಾಮಾಳವ ಗೌಳ, ಕಾಮವರ್ಧಿನಿ, ಮಲಹರಿ, ಶುದ್ಧ ಸಾವೇರಿ, ಕರಹರಪ್ರಿಯ, ಷಣ್ಮುಖಪ್ರಿಯ, ಕೇದಾರಗೌಳ, ಆರಭಿ. ಆರನೆಯದು ಕಾಲ. ಸಂಗೀತ ರಚನೆಗಳಲ್ಲಿ ಕಂಡುಬರುವ ಪ್ರಥಮ, ದ್ವಿತೀಯ, ತೃತೀಯ ಕಾಲಗಳು, ಆವರ್ತ, ಅಕ್ಷರ ಕಾಲ. ಏಳನೆಯದು ತಾಳ. ಸಪ್ತ ತಾಳಗಳ ಹೆಸರುಗಳು, ಅವುಗಳ ಅಂಗಗಳು ಮತ್ತು 5 ಜಾತಿಗಳ ಹೆಸರು. ತಾಳದ 3 ಪ್ರಧಾನ ಅಂಗಗಳು. ಎಂಟನೆಯದು ಸಂಗೀತದ ಪಾರಿಭಾಷಿಕ ಶಬ್ದಗಳ ಸಂಕ್ಷಿಪ್ತ ವಿವರಣೆ. ಸರಳೆ, ತಾರಸ್ಥಾಯಿ ವರಸೆ, ಮಂದ್ರಸ್ಥಾಯಿ ವರಸೆ, ದಾಟು ವರಸೆಗಳು, ಜಂಟಿ ವರಸೆ, ಅಲಂಕಾರ, ಸಂಚಾರಿ ಗೀತೆ, ಜತಿಸ್ವರ, ತಾನವರ್ಣ, ಕೃತಿ, ದಾಸರ ಕೀರ್ತನೆ, ಶಿವಶರಣರ ವಚನ. ಒಂಬತ್ತನೆಯದು ವಾಗ್ಗೇಯಕಾರರ ಕಿರುಪರಿಚಯ. ಮೊದಲನೆಯದು ಬಸವಣ್ಣನವರು, ಎರಡನೆಯದು ಅಕ್ಕ ಮಹಾದೇವಿ, ಮೂರನೆಯದು ಪುರಂದರದಾಸರು, ನಾಲ್ಕನೆಯದು ಕನಕದಾಸರು, ಐದನೆಯದು ತ್ಯಾಗರಾಜರು, ಆರನೆಯದು ಮುತ್ತುಸ್ವಾಮಿ ದೀಕ್ಷಿತರು, ಏಳನೆಯದು ಶ್ಯಾಮಾಶಾಸ್ತ್ರಿಗಳು, ಎಂಟನೆಯದು ಮುತ್ತಯ್ಯ ಭಾಗವತರು. ಹತ್ತನೆಯದು ಕರ್ನಾಟಕ ಸಂಗೀತ ಪದ್ಧತಿಯಲ್ಲಿ ಪ್ರಸ್ತುತ ಬಳಕೆಯಲ್ಲಿರುವ ಸಂಗೀತ ವಾದ್ಯಗಳ ಹೆಸರುಗಳು. ಶ್ರವಣ ಜ್ಞಾನ ಪತ್ರಿಕೆ. ಮೊದಲನೆಯದು ಪ್ರಯೋಗ ಭಾಗದಲ್ಲಿ ಪಾಠವಾಗಿರುವ ತಾಳಗಳು. ಎರಡನೆಯದು ಕೆಳಕಂಡ ರಾಗಗಳ ಆರೋಹಣ ಅವರೋಹಣಗಳನ್ನು ಸ್ವರದಲ್ಲೋ ಅಥವಾ ಆಕಾರದಲ್ಲೋ ಹಾಡಿ ತೋರಿಸಿದಾಗ ರಾಗಗಳ ಹೆಸರನ್ನು ಕಂಡುಹಿಡಿಯುವುದು. ರಾಗಗಳು ಮಾಯಾಮಾಳವ ಗೌಳ, ಮಲಹರಿ, ಹಂಸಧ್ವನಿ, ಮೋಹನ, ಕಲ್ಯಾಣಿ, ಶ್ರೀರಾಗ, ಕಾಮವರ್ಧಿನಿ, ಶಂಕರಾಭರಣ. ಆರೋಹಣ ಅವರೋಹಣ ಮಾತ್ರ. ಮೂರನೆಯದು ಸ್ವರಾವಳಿಗಳನ್ನು ಬರೆಯುವ ಕ್ರಮ, 1ನೇ ಕಾಲದಲ್ಲಿ ಮಾತ್ರ. ನಾಲ್ಕನೆಯದು ಗೀತೆಗಳಿಗೆ ಸ್ವರಪಡಿಸಿ ಬರೆಯುವ ಕ್ರಮ. ರಾಗಗಳು ಮಲಹರಿ, ಕಲ್ಯಾಣಿ, ಮೋಹನ, ಆನಂದ ಭೈರವಿ, ಕಾಂಭೋಜಿ. ಐದನೆಯದು ಕೃತಿಗಳನ್ನು ಹಾಡಿ ತೋರಿಸಿದಾಗ ವಾಗ್ಗೇಯಕಾರರ ಅಂಕಿತವನ್ನು ಗುರುತಿಸುವುದು. ಶ್ರೀ ಪುರಂದರದಾಸರು, ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು ಮತ್ತು ಶ್ಯಾಮಾಶಾಸ್ತ್ರಿಗಳು. ಪ್ರಯೋಗ ವಿಭಾಗ ಪತ್ರಿಕೆ 1. ಮೊದಲನೆಯದು ಮಾಯಾಮಾಳವ ಗೌಳ ರಾಗದಲ್ಲಿ 3 ಕಾಲಗಳಲ್ಲಿ ಈ ಕೆಳಕಂಡ ಸ್ವರಾವಳಿಗಳು. ಮೊದಲನೆಯದು ಸರಳೆ ವರಸೆಗಳು, ಒಟ್ಟು 7. ಎರಡನೆಯದು ಜಂಟಿ ವರಸೆಗಳು, ಒಟ್ಟು 5. ಮೂರನೆಯದು ಸೂಳಾದಿ ಸಪ್ತ ತಾಳಗಳ ಅಲಂಕಾರಗಳು, ಒಟ್ಟು 7. ನಾಲ್ಕನೆಯದು ದಾಟು ವರಸೆಗಳು, ಒಟ್ಟು 4. ಐದನೆಯದು ತಾರಸ್ಥಾಯಿ ವರಸೆಗಳು, ಒಟ್ಟು 3.
6ನೆಯದು ಮಂದ್ರಸ್ಥಾಯಿ ವರಸೆಗಳು, ಒಟ್ಟು 3. 2ನೆಯದು ಗೀತೆಗಳು, ಒಟ್ಟು 10. ಮೊದಲನೆಯದು ಪಿಳ್ಳಾರಿ ಗೀತೆಗಳು, ಒಟ್ಟು 4. 2ನೆಯದು ಸಂಚಾರಿ ಗೀತೆಗಳು, ಒಟ್ಟು 4. 3ನೆಯದು ಲಕ್ಷಣ ಗೀತೆಗಳು, ಒಟ್ಟು 2. 3ನೆಯದು ಜತಿಸ್ವರಗಳು, 4. ಪತ್ರಿಕೆ 2. ಮೊದಲನೆಯದು ತಾನವರ್ಣಗಳು, ಒಟ್ಟು 4, ಒಂದು ಕಾಲದಲ್ಲಿ ಮಾತ್ರ. ಈ ಕೆಳಕಂಡ ರಾಗಗಳಲ್ಲಿ ಮೊದಲನೆಯದು ಶಂಕರಾಭರಣ, 2ನೆಯದು ಹಂಸಧ್ವನಿ, 3ನೆಯದು ಕಲ್ಯಾಣಿ, 4ನೆಯದು ಶ್ರೀರಾಗ, 5ನೆಯದು ಮೋಹನ, 6ನೆಯದು ಅಭೋಗಿ, 7ನೆಯದು ವಸಂತ, 8ನೆಯದು ಕಾಂಬೋಜಿ. 2ನೆಯದು ಮಧ್ಯಮ ಕಾಲದ ಕೃತಿಗಳು, ಒಟ್ಟು 10. 3ನೆಯದು ವಿಳಂಬ ಕಾಲದ ಕೃತಿಗಳು, ಒಟ್ಟು 5. ಮೊದಲನೆಯದು ಶಾಸ್ತ್ರ ವಿಭಾಗದಲ್ಲಿ ರಾಗಲಕ್ಷಣಕ್ಕಾಗಿ ಸೂಚಿಸಿರುವ ರಾಗಗಳಲ್ಲಿ ಅಲ್ಲಿ ಹೇಳಿರುವ ವಾಗ್ಗೇಯಕಾರರ ಕೃತಿಗಳನ್ನು ಅಭ್ಯಾಸ ಮಾಡಬೇಕು. ಇತರ ವಾಗ್ಗೇಯಕಾರರ ಪ್ರಸಿದ್ಧ ರಚನೆಗಳಿರಬಹುದು. ಆ ಶುದ್ಧ ಮಧ್ಯಮ ಪ್ರತಿಮಧ್ಯಮಗಳನ್ನೊಳಗೊಂಡ ಸಂಪೂರ್ಣ ಔಡವ ಷಾಡವ ರಾಗಗಳಲ್ಲಿ ಆದಿ ಮತ್ತು ರೂಪಕ ತಾಳಗಳಲ್ಲಿ ಕೃತಿಗಳನ್ನು ಅಭ್ಯಾಸ ಮಾಡಬೇಕು. 4ನೆಯದು ದಾಸರ ಕೀರ್ತನೆಗಳು, ಒಟ್ಟು 2. 5ನೆಯದು ಶರಣರ ವಚನಗಳು, ಒಟ್ಟು 2. ಇದಿಷ್ಟು ಪ್ರಾಥಮಿಕ ಹಂತ, ಅಂದರೆ ಜೂನಿಯರ್ದು ಸಿಲಬಸ್. ಓಕೆ, ನಮಸ್ತೆ, ಧನ್ಯವಾದಗಳು.